ಏನು ಸೈಡ್ ಎಫೆಕ್ಟ್ ಐತೆ ಯಾರಿಗೂ ಗೊತ್ತಿಲ್ಲ, ಯಾಕಂದ್ರೆ ಸೈಂಟಿಫಿಕ್ ಅಡ್ವಾನ್ಸ್ಮೆಂಟ್ ಇರಲಿಲ್ಲ, ಗೊತ್ತೂ ಆಗ್ತಿರಲಿಲ್ಲ. ಆದರೆ ದೇಶೀಯ ಒಂದು ಲಸಿಕೆ ಆಗಿ ತಯಾರು ಮಾಡಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ 240 ಡೋಸ್ 240 ಡೋಸ್ ಅಡ್ಮಿನಿಸ್ಟರ್ ಆದಮೇಲೆ ಸುಮಾರು 100-150ಕ್ಕೂ ಹೆಚ್ಚು ದೇಶಗಳಿಗೆ ನಮ್ಮ ವ್ಯಾಕ್ಸಿನ್ ಹೋಗಿ ಅಲ್ಲಿನ ಜನ ಭಾರತವನ್ನು ಅತ್ಯಂತ ಕೊಂಡಾಡ್ತಾ ಇರುವಂಥ ಸಂದರ್ಭದಲ್ಲಿ, ಭಾರತಕ್ಕೆ ಅತ್ಯಂತ ಧನ್ಯತಾ ಭಾವದಿಂದ ವರ್ತಿಸ್ತಾ ಇರುವಂಥ ಸಂದರ್ಭದೊಳಗೆ ಈ ರೀತಿಯಾದಂಥ ಸ್ಟೇಟ್ಮೆಂಟನ್ನು ಕೊಟ್ಟರು. ಅಂದರೆ ದೇಶಕ್ಕೆ ಅಪಮಾನ. ಹಿಂದೆಲ್ಲ ಮೊನ್ನೆ ಆಪರೇಷನ್ ಸಿಂಧೂರ ನಡೆದಾಗಿನಿಂದ ಹಿಡಿದುಕೊಂಡು ಪಾಕಿಸ್ತಾನ ಯಾವ ರೀತಿ ಹೇಳಿಕೆ ಕೊಡ್ತಿತ್ತು ಅದೇ ಮಾದರಿ ಹೇಳಿಕೆಯನ್ನು ಕಾಂಗ್ರೆಸ್ ಕೊಡ್ತಾ ಇತ್ತು. ವಿಮಾನ ಅವರು ಹೊಡೆದಾರ, ವಿಮಾನ ಅವ್ರು ಹೊಡೆದಾರ ಹೇಳ್ರಿ ಅಂತ ಈ ರೀತಿ. ಮತ್ತು ಚೈನಾ ಮಾಡೆಲನ್ನು ನಾವು ಒಪ್ಕೋಬೇಕು, ಚೈನಾ ಬೆಸ್ಟ್ ಪರ್ಫಾರ್ಮಿಂಗ್ ಕಂಟ್ರಿ, ಈ ರೀತಿ ಏನೇನೋ ಮಾತನಾಡ್ತಾ ತಮ್ಮ ಕಾಲದಲ್ಲಿ ಸುಮಾರು 40,000 ಚದರ ಕಿಲೋಮೀಟರ್ ಜಾಗವನ್ನು ಚೈನಾಗೆ ಬಿಟ್ಟುಕೊಟ್ಟು ಇದೇನೋ ಮಾತಾಡೋದು ಬೇಜವಾಬ್ದಾರಿಯಿಂದ. ಅದೇ ರೀತಿ ಇದರಲ್ಲಿಯೂ ಸಹಿತ ದೇಶೀಯ ವ್ಯಾಕ್ಸಿನ್ನು ಮೊದಲನೇ ಬಾರಿಗೆ ಒಂದು ವ್ಯಾಕ್ಸಿನ್ ದೇಶದಾಗ ಕಂಡುಹಿಡಿದು ದೇಶದಾಗ ತಯಾರು ಮಾಡಿದ್ದು ಪ್ರಥಮ ಬಾರಿಗೆ. ಈಗ ಅವರೊಂದು ಕಮಿಟಿ ರಚನೆ ಮಾಡಿದರು. ಆ ಕಮಿಟಿಯವರು ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿಯ ಡೈರೆಕ್ಟರ್ ನೇತೃತ್ವದಲ್ಲಿ ಮಾಡಿದ್ದಾರೆ. ಇವತ್ತೆಲ್ಲ ಪತ್ರಿಕೆಯಲ್ಲಿ ಮತ್ತು ನಿನ್ನೆ ಟಿ ವಿಗಳಲ್ಲಿ ಪ್ರಮುಖವಾದಂಥ ನ್ಯೂಸ್ ಆಗಿ ಅದು ಬಿತ್ತರಣೆ ಆಗಿದೆ. ಕೋವಿಡ್ ಲಸಿಕೆಗೂ ಮತ್ತು ಹಾರ್ಟ್ ಅಟ್ಯಾಕ್ಗೂ ಸಂಬಂಧ ಇಲ್ಲ ಅನ್ನುವಂಥದ್ದು. ಈಗ ಸಿದ್ದರಾಮಯ್ಯನವರು ಕ್ಷಮೆ ಕೇಳ್ತಾರ ಅಂದ್ರೆ ಮೋದಿಯವರ ಕಾಲದಲ್ಲಿ ಆಯಿತು, ಒಳ್ಳೇದಾಯಿತು ಅನ್ನೋದು. ಆದರೆ ಅಲ್ಟಿಮೇಟ್ಲಿ ಇದರ R&D ರಿಸರ್ಚು ಮತ್ತು ಡೆವಲಪ್ಮೆಂಟ್ ಏನದಲ್ಲ ಅದನ್ನೇನು ಮೋದಿಯವರು ಮಾಡಿರೋದಿಲ್ಲ. ಮೋದಿಯವರು ಪ್ರೋತ್ಸಾಹವನ್ನು ಕೊಟ್ಟರು. ಮೋದಿಯವರು ನನಗೆ ಚೆನ್ನಾಗಿ ನೆನಪಿದೆ, ಯಾವ ದಿವಸ ಮೊದಲನೇ ಕೇಸು ಭಾರತದಲ್ಲಿ ಆಯಿತು, ಫಸ್ಟ್ ಕೇಸ್ ಕೋವಿಡ್ ಭಾರತದಲ್ಲಿ ಆದಾಗ, ಅದು ಚೈನಾದಲ್ಲಿ ಶುರು ಆದಾಗನೇ ನರೇಂದ್ರ ಮೋದಿಯವರು ಭಾರತದಲ್ಲಿ ಒಂದು ವ್ಯಾಕ್ಸಿನ್ ಮಾಡಲಿಲ್ಲ ಅಂತಂದರೆ ನಮಗೆ ಉಳ್ಗಾಲಿಲ್ಲ ಅನ್ನುವಂಥದ್ದನ್ನು ನನಗೆ ಪರ್ಸ್ನಲಿ ಹೇಳಿದರು. ಪಾರ್ಲಿಮೆಂಟ್ ಅಧಿವೇಶನ ನಡೀತಾ ಇರೋಂಥ ಸಂದರ್ಭದಲ್ಲಿ ನನಗೆ ಹೇಳಿದರು, ನಮ್ಮದೇ ಆದಂಥ ವ್ಯಾಕ್ಸಿನ್ ತಯಾರು ಮಾಡಲಿಲ್ಲ ಅಂದರೆ ಉಳ್ಗಾಲಿಲ್ಲ ಅಂತ. ಈ ಹಿಂದೆ ಆ ರೀತಿ ದುಡ್ಡು ಕೊಟ್ಟರು, ಕಂಪ್ನಿಗಳಿಗೆ R&D ಅವರಿಗೆ ದುಡ್ಡು ಕೊಟ್ಟರು, ICMRಗೆ ಎಲ್ಲರಿಗೂ ದುಡ್ಡು ಕೊಟ್ಟು ತಕ್ಷಣ ಇದ್ರ ಬಗ್ಗೆ ನೀವು ರಿಸರ್ಚ್ ಶುರು ಮಾಡಿರಿ ಅಂತ ಹೇಳಿದರು. ಒಂದು ಒಳ್ಳೆಯ ವ್ಯಾಕ್ಸಿನ್ ಹೊರಗೆ ಬಂತು. ಸಿದ್ದರಾಮಯ್ಯನವ್ರನ್ನ ವ್ಯಾಕ್ಸಿನ್ ತೊಗೊಂಡಾರಲ್ಲ, ಮತ್ತು 74 ವಯಸ್ಸಾಗಿದೆ ಅವ್ರಿಗೆ. ನೀವು ತೊಗೊಂಡ್ರಿಲ್ಲ ವ್ಯಾಕ್ಸಿನ್ನ? ಇನ್ನು ವಿದೇಶದ ವ್ಯಾಕ್ಸಿನ್ ತೊಗೊಂಡಿದ್ದೀರಿ ನೀವು? ಅಂದರೆ ಮೋದಿಯವರು ಮಾಡ್ಯಾರ ಅಂತನ್ನುವ ಕಾರಣಕ್ಕಾಗಿ, ಮೋದಿಯವರ ನೇತೃತ್ವದಲ್ಲಿ ದೇಶ ಉಳಿದೆಲ್ಲ ದೇಶಕ್ಕೆ ಹೋಲಿಸಿದರೆ ಕೋವಿಡ್ ಸರಿಯಾಗಿ ನಿರ್ವಹಣೆ ಮಾಡ್ತು, ಕೋವಿಡ್ ವ್ಯಾಕ್ಸಿನ್ ತಯಾರಾತನ್ನೋ ಕಾರಣಕ್ಕಾಗಿ ಈ ರೀತಿಯಾದಂಥ ಕ್ಷುಲ್ಲಕ ಹೇಳಿಕೆಗಳನ್ನು ದೇಶಕ್ಕೆ, ದೇಶದ ಸೈಂಟಿಫಿಕ್ ಕಮ್ಯುನಿಟಿಗೆ ಅಪಮಾನ ಮಾಡುವಂಥ ಹೇಳಿಕೆಯನ್ನು ಕೊಟ್ಟಂಥ ಸಿದ್ದರಾಮಯ್ಯನವರು ಈಗ ಅವ್ರದೇ ರಚಿಸಿದಂಥ ಕಮಿಟಿ ಹೇಳಿದೆ. ಅವ್ರ ಹೆಸರೇನು ನೋಡ್ರಿ, ಡಾಕ್ಟರ್ ನಮ್ಮ ಜಯದೇವ ಇನ್ಸ್ಟಿಟ್ಯೂಟದ ಇವ್ರದ್ದು ಅಧ್ಯಕ್ಷತೆಯಲ್ಲಿ ಮಾಡಿದರು. ಅವರು ಇವತ್ತು ಸ್ಪಷ್ಟಪಡಿಸಿದ್ದಾರೆ, ಯಾವುದೇ ಕಾರಣಕ್ಕೆ ನಾವು ಇದನ್ನು ಕೋವಿಡ್ ಲಸಿಕೆಯಿಂದ ಆಗಿದೆ ಅಂತ ಒಪ್ಪೋದಿಲ್ಲ ಅಂಥೇಳಿ. ಆ ಹಿನ್ನೆಲೆ ಒಳಗೆ ಸಿದ್ದರಾಮಯ್ಯನವರು ಕ್ಷಮೆ ಕೇಳ್ತಾರ. ಡಾಕ್ಟರ್ ರವೀಂದ್ರನಾಥ್ ಅವರು
KS ರವೀಂದ್ರನಾಥ್ ಅವರು ವರದಿ ಕೊಟ್ಟರು. ಇವರು ರಚನೆ ಮಾಡಿದ್ದು, ರಾಜ್ಯ ಸರ್ಕಾರ ರಚನೆ ಮಾಡಿದ್ದು. ನಮ್ಮವರು ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚು, ಏಮ್ಸ್, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ದಿಲ್ಲಿ ಅವರು, ನ್ಯಾಷನಲ್ ಸೆಂಟರ್ ಫಾರ್ ಡಿಸೀಸ್ ಕಂಟ್ರೋಲ್ NCDC ಅವರು, ಇವರೆಲ್ಲರೂ ಹೇಳಿದ್ದಾರೆ. ಪ್ಲಸ್ ಈಗ ಜಯದೇವ ಇನ್ಸ್ಟಿಟ್ಯೂಟ್ದವರು ಎಲ್ಲೇ ಹೃದಯಾಘಾತ ಆಗಿದೆ ಅಲ್ಲಿ ಹೋಗಿ ಅಧ್ಯಯನ ಮಾಡಿ ಹೇಳಿದ್ದಾರೆ ಇದು ಯಾವುದು ಕಾರಣ ಇಲ್ಲ ಅಂತ. ನೀವು ಕ್ಷಮೆ ಕೇಳ್ತೀರಾ ದೇಶಕ್ಕೆ?